ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೀಲಾ, ನನಗೆ ನಿನ್ನ ನಗು ಇಷ್ಟ, ನಿನ್ನ ಕೋಪ ಇಷ್ಟ, ನಿನ್ನ ಎಡವಟ್ಟುಗಳಿಷ್ಟ, ನೀನು ಆಡೋ ಮಾತಿಷ್ಟ, ನೀನು ತಪ್ಪು ಮಾಡೋದಿಷ್ಟ, ನೀನು ತಪ್ಪನ್ನು ತಿದ್ದುಕೊಳ್ಳೋ ರೀತಿ ಇಷ್ಟ, ಸಂಬಂಧಕ್ಕೆ ಬೆಲೆ ಕೊಡೋದಿಷ್ಟ, ಮನೇನ ನಡೆಸೋ ರೀತಿ ಇಷ್ಟ. ನನಗೆಲ್ಲ ಇಷ್ಟ. ಒಟ್ಟಿನಲ್ಲಿ ನೀನು ಹೇಗಿದೆಯೋ ಹಾಗೆ ನನಗಿಷ್ಟ. ನಿನ್ನನ್ನು ಒಂದಿನ ನೋಡ್ಲಿಲ್ಲ ಅಂದ್ರಾಗಲ್ಲ, ನಿನ್ ಮಾತು ಕೇಳಲಿಲ್ಲ ಅಂದ್ರಾಗಲ್ಲ. ನನ್ನ ಇಡೀ ಜೀವನ ನಿನ್ನ ಕೈಗಿಡಬೇಕು ಅಂತ ಆಸೆ. ನಾನು ಮಾಡಿರೋ ಸಾಧನೆ, ಹೆಸರು, ಅಂತಸ್ತು ಇದ್ಯಾವತ್ತೂ ನಿನ್ನ ಮುಂದೆ ದೊಡ್ಡದು ಅನ್ಸಲ್ಲ ಲೀಲಾ. ಯಾವತ್ತೂ ಒಂದಿನ ಇದೆಲ್ಲನೂ ಕಳ್ಕೊಂಡು ನಡು ರೋಡಲ್ಲಿ ನಿಂತಿತ್ತು ನೀನೊಬ್ಬಳು ನನ್ನ ಜೊತೆ ಇದ್ರೆ ನಾನು ಕಳ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ಇರಲ್ಲ. ಯಾಕೆಂದ್ರೆ ನೀನು ನನ್ನ ನಿಜವಾದ ಆಸ್ತಿ. ನಿನ್ನ ತೋಳ ಜೊತೆಲಿದ್ರೆ ಕ್ಯಾಲೆಂಡರಲ್ಲಿರೋ ಹಬ್ಬಗಳೆಲ್ಲ ಒಂದೇ ದಿನ ಬಂದಷ್ಟು ಖುಷಿ ಆಗುತ್ತೆ. ನಿನ್ನಂಥ ಹುಡುಗಿ ಯಾರಿಗಿಷ್ಟ ಆಗಲ್ಲ ಹೇಳು? ಹಾಗೆ ನನಗೂ ನೀನಿಷ್ಟ ಆದೆ. ನಿನ್ನ ಹೆಸರು ಜೊತೆ ನನ್ನ ಹೆಸರು ಸೇರಾದ್ಮೇಲೆ ಆ ಹೆಸರನ್ನ ತುಂಬಾ ಇಷ್ಟಪಡಕ್ಕೆ ಶುರು ಮಾಡಿದ್ದೀನಿ. ನಿನ್ನನ್ನು ಪ್ರೀತಿ ಮಾಡೋದಕ್ಕೆ 24 ಗಂಟೆನೂ ಸಾಕಾಗಲ್ಲ. ನಾ ಕಣ್ಬಿಟ್ಟಾಗ ನೀನಿರ್ಬೇಕು, ಕಣ್ಮುಸ್ತ ಕನ್ಸಲ್ಲಿ ಬರಬೇಕು, ಕನ್ಸಲ್ಲೂ ನೀನು ನನ್ನಿಂದ ದೂರ ಆಗ್ಬಾರ್ದು. ಈ ಥರ 100 ಆಸೆಗಳು ನನ್ನೊಳಗೆ ಸೇರ್ಕೊಂಡಿದೆ. You know what? First time in my life ನಾನು ನಿನಗೆ ಸೋತಿದ್ದೀನಿ. ಬಟ್ ಸೋಲಲ್ಲೂ ಗೆಲುವನ್ನು ಕಂಡಿದ್ದೀನಿ. ನಾನು ಸೋತ್ ಗೆದ್ದಿದ್ದೀನಿ. And I really mean it. You are my victory. ನನಗೆ ನಿನ್ನ ಮೇಲೆ ನನ್ನನ್ನೇ ನಾನು ಮರೆಯೋಷ್ಟು ಲವಾಗಿದೆ. ನಾನು ನಿನ್ನನ್ನು ಪ್ರೀತಿಸಿರೋದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ನಿನ್ನ ಮೇಲಿರೋ ನನ್ನ ಪ್ರೀತಿ ಯಾವತ್ತೂ ತಪ್ಪಲ್ಲ. ಒಬ್ಬ ವ್ಯಕ್ತಿ ಎಕ್ಸ್ಟ್ರೀಮ್ ಎಮೋಷನ್ಸ್ನ ಅರ್ಥ ಮಾಡ್ಕೊಂಡವರು ಬೆಸ್ಟ್ ಲೈಫ್ ಪಾರ್ಟ್ನರ್ ಅಂತಾರೆ. ನೀನು ನನ್ನ ಖುಷಿನ, ನನ್ನ ಕೋಪನ ಎಲ್ಲ ಸಹಿಸ್ಕೊಂಡಿದ್ಯಾ. ಸೊ ನಿನಗಿಂತ ಬೆಸ್ಟ್ ಲೈಫ್ ಪಾರ್ಟ್ನರ್ ಸಿಗಕ್ಕೆ ಸಾಧ್ಯನೇ ಇಲ್ಲ. ಯು ನೋ ವಾಟ್? ಒಂದು ವ್ಯಕ್ತಿ ಜೊತೆ ಇದ್ದ ಖುಷಿಯಾಗಿರ್ತೀವಲ್ಲ, ಅದು ನಿಜವಾದ ಪ್ರೀತಿ ಅಲ್ಲ. ಆ ವ್ಯಕ್ತಿನ ಕಳ್ಕೊಂಡಾಗ ನಮ್ಮಲ್ಲಿರೋ ಖುಷಿ ಎಲ್ಲ ಕಳೆದೋಗುತ್ತಲ್ಲ, ಅದು ನಿಜವಾದ ಪ್ರೀತಿ. ಇವತ್ತು ಏಜೆ ಬದಲಾಗಿದ್ದಾನೆ ಅಂದ್ರೆ ಅದಕ್ಕೆ ನೀನು ಕಾರಣ ಇಲ್ಲ. ನೀನಿಲ್ಲ ಅಂದ್ರೆ ನನ್ನ ಲೈಫಲ್ಲಿ ಖುಷಿನೇ ಇರಲ್ಲ. ಇವತ್ತು ನಾನೆಲ್ಲನೂ ಮರೆತು ಖುಷಿಯಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನು. ಮನಸಾರೆ ನಾವೇನಾರ ಇಷ್ಟಪಟ್ಟರೆ ಅದನ್ನು ನಮ್ದಾಗ್ಸೋಕ್ಕೆ ಇಡೀ ಪ್ರಪಂಚ ಪ್ರಯತ್ನ ಪಡುತ್ತಂತೆ. ಆ ನಂಬಿಕೆ ಮೇಲೆ ನಾನಿವತ್ತು ಕೇಳ್ತಾ ಇದ್ದೀನಿ. ಐ ಲವ್ ಯು ಲೀಲಾ. ಡು ಯು ಲವ್ ಮೀ? ನನ್ನ ನಿನ್ನ ಲೈಫ್ ಪಾರ್ಟ್ನರ್ ಆಗಿ ಅಕ್ಸೆಪ್ಟ್ ಮಾಡ್ತೀಯಾ? ಐ ಲವ್ ಯು ಟೂ ರೀ. 7 ಜನ್ಮಕ್ಕೂ ನೀವೇ ನನ್ನ ಗಂಡ ಆಗ್ಬೇಕು. ಬಾಸ್, ನಿಮ್ ಪ್ರಪೋಸ್ ಮಾತ್ರ ಸೂಪರ್. ನೀವು ನಿಮ್ ಲವ್ನ ಹೇಳ್ತಿರೋ ಇಲ್ವೋ ಅಂತ ನಿಮ್ಗಿಂತ ಜಾಸ್ತಿ ನನ್ಗೆ ಭಯ ಆಗಿತ್ತು.
ಖುದ್ದು ನೀವು ಹೇಳ್ಕೊಂಡ್ರಿ, ನಮ್ಮ ಅತ್ತೆನೂ ಒಪ್ಕೊಂಡ್ರು. ಸೊ ರಾಮ್ಲೀಲಾ ಲವ್ ಸ್ಟೋರಿ ಸ್ಟಾರ್ಟ್. ಅಕ್ಕ ನನ್ನ ಹೊಟ್ಟೆಗೆ ಬೆಂಕಿ ಹಾಕ್ದಂಗೆ ಆಗ್ತದೆ. ಇದು ಹೀಗೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಸರ್. ಆದರೆ ಹೆದರ್ಕೊಳ್ಳೋದು ಬೇಡ. ಇದು ಎಲ್ಲೂ ಹೋಗಿ ಮುಟ್ಟುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಭಗವಂತ, ಯಾಕಪ್ಪ ಹೀಗೆಲ್ಲ ಮಾಡಿದೆ? ಏನ್ ನಿನ್ನ ಆಟ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಜೋಡಿಗಳನ್ನು ಒಂದ್ ಮಾಡಿ ಆ ಜೋಡಿ ಮಧ್ಯೆ ಏನೇನೋ ತರ್ತೀಯ. ಎರಡು ಮನಸ್ಸುಗಳು ಒಂದಾಗಿದೆ ತಾನೆ. ಈಗ ಹಳೆ ಮನಸ್ಸನ್ನ ತಂದು ಕಲೆ ಹಾಕಕ್ ನೋಡ್ತಾ ಇದೀಯ. ಇದಕ್ಕೆ ನೀನು ಅವಕಾಶ ಕೊಡ್ಬೇಡಪ್ಪ, ಕೊಡ್ಬೇಡ. ನಿನ್ನ ಉದ್ದೇಶ ಇದೇ ಆಗಿದ್ದಿದ್ರೆ ನಾವೆಲ್ಲ ಅಂತರ ಬದುಕಿಲ್ಲ ಅಂತ ನಂಬೋ ಹಾಗೆ ಯಾಕೆ ಮಾಡಿದೆ? ಅವಳಿಲ್ಲ ಅಂತ ತಾನೆ ರಾಮ ಇನ್ನೊಂದು ಮದುವೆ ಮಾಡ್ಕೋಬೇಕು ತಾನೆ ಹಠ ಹಿಡ್ದಿದ್ದು. ನನ್ನ ಕೈಲೇ ಎಲ್ಲ ಮಾಡಿಸಿ ಒಬ್ನೇ ಕುತ್ಕೊಂಡಾಗ್ತಾ ಇದೀಯ. ಇದೆಲ್ಲ ನೀನ್ ಯಾಕಪ್ಪ ಮಾಡ್ತಾ ಇದೀಯಾ? ಬಹುಶಃ ನಿನ್ಗೆ ಈ ಮಕ್ಕಳು ಖುಷಿಯಾಗಿರೋದನ್ನ ನೋಡಿ ಹೊಟ್ಟೆ ಕಿಚ್ಚಾಗ್ತಿದೆ ಅಂತ ಕಾಣುತ್ತೆ. ಇದು ನೀಲ ಭವಿಷ್ಯದ ಪ್ರಶ್ನೆ, ನನ್ನ ಮಗನ ಭವಿಷ್ಯದ ಪ್ರಶ್ನೆ. ಇಷ್ಟು ದಿನ ನೊಂದು ಬೆಂದು ಆ ಮಕ್ಕಳು ಇವತ್ತೇನೋ ನೆಮ್ಮದಿ ದಡ ಸೇರ್ಕೋತಿವೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.